ಒಂದೂವರೆ ವರ್ಷದಿಂದ ಇದೇ ವೃತ್ತಿಯನ್ನು ಮಾಡ್ತಾ ಇದ್ದು. ಅವನು ಮೇನ್ ವೃತ್ತಿ ಏನಂತಂದರೆ ಅವನು ಆಟೋ ಡ್ರೈವರ್, ಬಳ್ಳಾರಿ ನಗರದಲ್ಲಿ ಆಟೋ ಡ್ರೈವಿಂಗ್ ಮಾಡ್ಕೊಂಡಿದ್ದು. ಅವನಿಗೆ ಈ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಯಾವ ಥರ ವರ್ಕ್ ಆಗುತ್ತೆ, ಬೈಕ್ಗಳ ಆಪ್ರೇಷನ್ಸು, ಡೂಪ್ಲಿಕೇಟ್ ಕೀಗಳು ಯಾವ ಥರ ಮ್ಯಾನೇಜ್ ಮಾಡ್ಬೋದು, ಅಥವಾ ಡೂಪ್ಲಿಕೇಟ್ ಆರ್ ಸಿ ಕಾರ್ಡ್ ಯಾವ ಥರ ಮಾಡ್ಬೋದು ಅನ್ನೋದು ಹೆಚ್ಚಿನ ಮಾಹಿತಿ ಅವನಿಗೆ ಸ್ವಲ್ಪ ತಿಳ್ಕೊಂಡಿದ್ದು. ಅದನ್ನು ಅವನು ಈ ಒಂದು ವೃತ್ತಿ ಅಂದರೆ ಕಳ್ಳತನವನ್ನು ಮಾಡಲಿಕ್ಕೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ಉಪಯೋಗಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಮೋಡಸನ್ನು ಫಾಲೋ ಮಾಡಿಕೊಂಡು ಕಳ್ಳತನ ಮಾಡಿರುವಂಥ ಬೈಕ್ಗಳನ್ನು ಜನರಿಗೆ ನಂಬಿಸಿ ಮೋಸ ಮಾಡಿ ಇದು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿರುವಂಥ ಬೈಕ್ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಸಣ್ಣ ಅಮೌಂಟಿಗೆ 20,000 ರಿಂದ 25,000 ಅಮೌಂಟಿಗೆ ಮಾರಾಟ ಮಾಡಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಈಗಾಗಲೇ ಸುಮಾರು 41 ಬೈಕ್ಗಳನ್ನು ಕಳೆದ ಒಂದು ಕೆಲವು ದಿನದಲ್ಲಿ ಅವನನ್ನು ಆಲ್ರೆಡಿ ನಾವು ಜೆ ಸಿ ಕೊಟ್ಟು ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ವಿಚಾರಣೆ ಮಾಡಿ 41 ಬೈಕ್ಗಳನ್ನು ಅವನಿಂದ ನಾವು ರಿಕವರಿ ಮಾಡಿರುವಂಥದ್ದಿದೆ. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಆರೋಪಿಯ ಹೆಸರು ಸಿದ್ದಾರೆಡ್ಡಿ ಅಂಥೇಳಿ. ಇವನು ಅವಂಬಾವಿ ಫಸ್ಟ್ ಕ್ರಾಸ್ ರೋಡ್ ಸಿದ್ದಾರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಅಂಥೇಳಿ. ಯಾಕಂದರೆ ಇವನು ಸ್ಪ್ಲೆಂಡರ್ ವೆಹಿಕಲ್ಗಳನ್ನೇ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಂಥದ್ದು. ಅವನಿಗೆ ಅದರಲ್ಲಿರುವಂಥ ಒಂದು ಲೂಪ್ ಹೋಲ್ ಗೊತ್ತಿದ್ದು ಅದನ್ನು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಅದನ್ನು ಇಗ್ನಿಷನ್ ಆನ್ ಮಾಡಬಹುದು, ಅಲ್ಲಿಂದ ಈಸಿಲಿ ಸಲೀಸಾಗಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು ಇವನಿಗೆ ತಿಳಿದಿದ್ದು. ಸ್ಪ್ಲೆಂಡರ್ ಬೈಕ್ಗಳನ್ನೇ ಮಾರ್ಕೆಟಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ಪಾರ್ಕ್ ಮಾಡಿದಾಗ ಇವನು ವಾಚ್ ಮಾಡಿಬಿಟ್ಟು ಅದನ್ನು ಕಳ್ಳತನ ಮಾಡುವಂಥದ್ದು. ಮಾಲೀಕರು ಬಿಟ್ಟು ಹೋದಾಗ ಯಾವುದಾದ್ರೂ ಕೆಲವು ಲಾಕ್ ಮಾಡಿರಲ್ಲ, ಕೆಲವರು ಕೀ ಬಿಟ್ಟು ಹೋಗಿರ್ತಾರೆ, ಅಥವಾ 1 ಗಂಟೆ 2 ಗಂಟೆ ಡ್ಯೂರೇಷನ್ಗೆ ಹೋಗಿರ್ತಾರೆ. ಇವನು ವಾಚ್ ಮಾಡಿ ಪ್ರಯತ್ನ ಪಡ್ತಾನೆ ಒಂದು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಸ್ಟಾರ್ಟ್ ಆದ ತಕ್ಷಣ ಅದನ್ನು ತೊಗೊಂಡು ಹೋಗಿ ಮುಂದಿನ ಅವನ ಕಾರ್ಯಾಚರಣೆ ಆಗ್ತದೆ. ಹಳ್ಳಿ ಕಡೆ ಹೆಚ್ಚಾಗಿ ಅವನು ಟಾರ್ಗೆಟ್ ಮಾಡ್ತಾ ಇದ್ದಂಥದ್ದು ಹಳ್ಳಿ ರೈತರನ್ನ, ಹಾಗೆ ಆಂಧ್ರ ಕಡೆಗೆ ಕೂಡ ಸೇಲ್ ಮಾಡಿರೋವಂಥದ್ದಿದೆ. ಅವರಿಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂಥೇಳಿ 20,000 ರಿಂದ 25,000ವರೆಗೆ ಅದನ್ನು ಮಾರಾಟ ಮಾಡಿರೋವಂಥದ್ದು. ಹಾಗಾಗಿ ಯಾರೂ ಕೂಡ ಅವನನ್ನು ಸಂಶಯ ಪಟ್ಟಿರೋದಿಲ್ಲ, ಯಾಕಂದರೆ ಆರ್ ಸಿ ಕಾರ್ಡ್ ಜೊತೆಗೇ ಮಾರಾಟ ಮಾಡಿರೋವಂಥದ್ದು.